ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸೋ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಡೌನ್ ಎನರ್ಜಿ, ಕ್ಲಾರಿಟಿ ಆ್ಯಂಡ್ ಹಿಡನ್ ಫೀಲಿಂಗ್ಸ್. ಸಾಕಷ್ಟು ಮೆಚ್ಯೂರ್ ಪರ್ಸನ್ ಆಗಿದ್ದರೂ ಕೂಡ ಇನ್ಸೆಕ್ಯೂರ್ ಪರ್ಸನ್ ಆಗಿದ್ದಾರೆ. ಇವರು ಮನಸ್ಸಿನಲ್ಲಿ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ಕನ್ಫ್ಯೂಷನ್ ಆ್ಯಂಡ್ ಹಿಡನ್ ಟ್ರುತ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮನ್ನು ಚೀಟ್ ಮಾಡಿರ್ಬೋದು ಅಥವಾ ರೂಡಾಗಿ ಬಿಹೇವಿಯರ್ ಮಾಡಿರಬಹುದು. ಸೊ ಈ ಪರ್ಸನ್ ನಿಮಗೆ ಯಾವುದೇ ಕ್ಲಾರಿಟಿ, ಯಾವುದೇ ರೀಸನ್ ಕೂಡ ಕೊಡದೇ ಇರ್ಬೋದು. ಅವ್ರು ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟಿದ್ದಾರೆ. ಮೇ ಬಿ ಈ ಪರ್ಸನ್ ಯಾವುದೇ ಕ್ಲಾರಿಟಿ, ಯಾವುದೇ ರೀಸನ್ ಕೊಡದೆ ದೂರ ಹೋಗಿರ್ಬೋದು. ಈಗ ಸಿಚುವೇಶನ್ ತುಂಬ ಇನ್ಕಂಪ್ಲೀಟಾಗಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಕನೆಕ್ಷನಲ್ಲಿ ಇನ್ನೂ ತುಂಬ ಅನ್ಆನ್ಸರ್ಡ್ ಕ್ವಶನ್ಸ್ ಇದೆ. ಕ್ಲಾರಿಟಿ ಬೇಕಾಗಿದೆ, ಎಕ್ಸ್ಪ್ಲನೇಷನ್ ಬೇಕಾಗಿದೆ, ಇನ್ನೂ ತುಂಬ ವಿಷಯಗಳು ಪೆಂಡಿಂಗ್ ಇದೆ. ಈ ವ್ಯಕ್ತಿ ನಿಮಗೆ ಸಂಹೌ ಅವರಿಗೆ ಯಾವುದೇ ಡಿಫ್ರೆನ್ಸ್ ಆಗ್ತಾ ಇಲ್ಲ ಅಥವಾ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಂಟ್ರೆಸ್ಟೆಡ್ ಇಲ್ಲ ಅನ್ನೋ ಹಾಗೆ ತೋರಿಸ್ತಾ ಇದ್ದರೆ ಅವರು ಕೇವಲ ಪಾಸ್ ತಗೊಳ್ತಾ ಇದ್ದಾರೆ. ಇಟ್ ಈಸ್ ನಾಟ್ ದ ರಿಯಾಲಿಟಿ ಆಗಿರಬಹುದು. ರಿಯಾಲಿಟಿಯಲ್ಲಿ ಈ ಪರ್ಸನ್ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಅಲ್ಲ. ಅವರು ಕೇವಲ ಒಂದು ಪಾಸ್ ತಗೊಂಡು ಒಂದು ಬ್ರೇಕ್ ತಗೊಳ್ತಾ ಹಾಗಿರುವ ಎನರ್ಜಿ. ನೀವು ಒಂದು ಅನ್ಹೀಲ್ಡ್ ಮತ್ತು ಒಂದು ಇನ್ಸೆಕ್ಯೂರ್ ಪರ್ಸನ್ ಜೊತೆ ಡೀಲ್ ಮಾಡ್ತಾ ಇದ್ದೀರಾ. ಸೊ ಈ ವ್ಯಕ್ತಿ ತುಂಬ ಓವರ್ ಥಿಂಕಿಂಗ್ ಮಾಡುವ ವ್ಯಕ್ತಿ ಕೂಡ ಆಗಿರ್ಬೋದು. ಸೊ ಅವರ ಇಮ್ಮೆಚ್ಯೂರಿಟಿಯ ಆ್ಯಕ್ಷನ್ನಿಂದಲೇ ಬಹುಶಃ ಇವತ್ತು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಆಗಿರ್ಬೋದು. ಈ ಪರ್ಸನ್ ಯಾವಾಗಲೂ ಏನಾದರೂ ಒಳ್ಳೆಯದನ್ನು ಮಾಡೋದಕ್ಕೆ ಹೋಗಿದಾಗ ಅದು ರಾಂಗ್ ಆಗುವ ಅಥವಾ ಬ್ಯಾಡ್ ಆಗುವ ಸಾಧ್ಯತೆ ಕೂಡ ಇತ್ತು ಪಾಸ್ಟಲ್ಲಿ. ಸೊ ರಿಲೇಷನ್ಶಿಪ್ಪಲ್ಲಿ ಕೂಡ ಆ ರೀತಿ ಏನಾದರೂ ಎಫೆಕ್ಟ್ ಆಗಿರ್ಬೋದು. ಗೈಡೆನ್ಸ್ ಆ್ಯಂಡ್ ಇಂಡಿಪೆಂಡೆಂಟ್ ಎನರ್ಜಿ. ನಿಮ್ಮ ಲೈಫ್ನಲ್ಲಿ ಈ ಪರ್ಸನ್ಗೆ ನೀವು ಒಂದು ಏಂಜಲ್ ಥರ ಇರ್ಬೋದು ಅನ್ನೋ ಪಾಸಿಬಿಲಿಟೀಸ್ ಕೂಡ ಇದೆ. ಬಟ್ ನಿಮ್ಮ ಎನರ್ಜಿಯ ಪ್ರಕಾರ ನೀವು ನಿಮ್ಮನ್ನು ಬಿಲ್ಡ್ ಮಾಡಿಕೊಂಡ ಸೆಲ್ಫ್ ಮೇಡ್ ಪರ್ಸನ್. ನೀವು ಇಂಡಿಪೆಂಡೆಂಟ್ ಪರ್ಸನ್. ನಿಮ್ಮದೇ ರೈಟ್ಸ್ ಆ್ಯಂಡ್ ರಾಂಗ್ಸ್ ಇದೆ, ನಿಮ್ಮದೇ ಎಸ್ ಆ್ಯಂಡ್ ನೋ ಇದೆ. ನೀವು ಈ ವ್ಯಕ್ತಿಯನ್ನು ಯಾವುದೇ ಒಪಿನಿಯನ್ನಲ್ಲಿ ಅವರಿಗೆ ಸಪೋರ್ಟ್ ಮಾಡಿಲ್ಲ. ಅವರ ಯಾವುದೋ ಒಂದು ಇಷ್ಟಕ್ಕೆ ನೀವು ಓಕೆ ಅಂತ ಹೇಳದೇ ಇರ್ಬೋದು. ಸೊ ಆ ವಿಷಯ ಅವರನ್ನು ಟ್ರಿಗರ್ ಮಾಡಿರ್ಬೋದು. ಅವ್ರು ಯಾವುದೋ ಒಂದು ವಿಷಯವನ್ನು ಹೇಳಿರೋದನ್ನು ನೀವು ಒಪ್ಕೊಳ್ಳದೇ ಇರ್ಬೋದು. ಸೊ ಅವರಿಗೆ ಅದು ಡಿಸ್ಅಗ್ರಿಮೆಂಟ್ ಆಗಿ ಅನಿಸಿರ್ಬೋದು. ಅವರು ನೀವು ಎಸ್ ಹೇಳ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿದ ಜಾಗದಲ್ಲಿ ನೀವು ನೋ ಹೇಳಿದ್ದೀರಾ. ಅವರದೇ ಒಂದು ಮೈಂಡ್ ಸೆಟ್ ಇತ್ತು, ನೀವು ಅವರ ಪ್ರಕಾರ ನಡ್ಕೊಳ್ತೀರಾ ಅಂತ. ಆದರೆ ನೀವು ಹಾಗೆ ನಡ್ಕೊಳ್ಳಿಲ್ಲ. ಯಾವುದೋ ಒಂದು ವಿಷಯ ಈ ವ್ಯಕ್ತಿಯ ಈಗೋವನ್ನು ಟ್ರಿಗರ್ ಮಾಡಿದೆ. ಬಿಕಾಸ್ ಯು ಆರ್ ಸಮೋನ್ ತುಂಬ ಸೆಲ್ಫ್ ಮೇಡ್ ಪರ್ಸನ್. ನೀವು ಇಂಡಿಪೆಂಡೆಂಟ್ ಪರ್ಸನ್. ನಿಮಗೆ ಯಾವುದಾದ್ರೂ ಥಿಂಗ್ ರಾಂಗ್ ಅಂತ ಅನಿಸಿದ್ರೆ ನೀವು ಯಾವಾಗಲೂ ಅದು ರಾಂಗ್ ಅಂತ ಹೇಳ್ತೀರಾ. ನಿಮಗಾಗಿ ಸ್ಟ್ಯಾಂಡ್ ತೊಗೊಳ್ಳೋದು ನಿಮಗೆ ಗೊತ್ತು. ಸೊ ಅದೇ ಎನರ್ಜಿ ಇದೆ. ನಿಮಗಾಗಿ ನೀವು ಸ್ಟ್ಯಾಂಡ್ ತೊಗೊಂಡಿದ್ದೀರಾ. ನೀವು ರಾಂಗ್ ವಿಷಯಕ್ಕೆ ಸಪೋರ್ಟ್ ಮಾಡದೇ ಇರ್ಬೋದು. ಯು ಹ್ಯಾವ್ ಟೇಕನ್ ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್. ಆದರೆ ಈ ವ್ಯಕ್ತಿಯ ಥಿಂಕಿಂಗ್ ಹೇಗಿದೆ ಅಂದರೆ, ಅವರು ರಾಂಗ್ ಆಗಿದ್ದರೂ ಕೂಡ ನೀವು ಅವರ ಪರ್ಸನ್ ಆಗಿದ್ದೀರಾ ಅಂದಮೇಲೆ ಅವರನ್ನು ಸಪೋರ್ಟ್ ಮಾಡಬೇಕು ಅಂತ. ಸೊ ನೀವು ಆ ರೀತಿ ಮಾಡಿಲ್ಲ. ಯಾವುದೋ ಒಂದು ಚಿಕ್ಕ ಪುಟ್ಟ ವಿಷಯ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಡಿಸ್ಅಗ್ರಿಮೆಂಟ್ ಆಗಿರ್ಬೋದು, ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿರ್ಬೋದು. ಸೊ ಈ ವ್ಯಕ್ತಿ ಒಂದು ಅನ್ಹೀಲ್ಡ್ ಎನರ್ಜಿಯಲ್ಲಿದ್ದಾರೆ. ಅವರು ನಿಮ್ಮಿಂದ ಯಾವಾಗಲೂ ಅವರ ಸೈಡ್ಗೆ ಸಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಿಮ್ಮ ಬಗ್ಗೆ ಅವರದೇ ಆದ ಒಂದು ವೇ ಆಫ್ ಥಿಂಕಿಂಗ್ ಇದೆ.
ಸೊ ಅದೇ ಎನರ್ಜಿ ಇದೆ. ನೀವು ಅವರ ಸೈಡ್ ತಗೊಳ್ಳಿಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಬಂದಿದೆ. ಸೊ ಆ ಥಿಂಗ್ ಅವರಿಗೆ ತುಂಬ ಅಫೆನ್ಸಿವ್ ಆಗಿದೆ. ಅಂದರೆ ನೀವು ಅವರ ಸಪೋರ್ಟ್ ಯಾಕೆ ಮಾಡಲಿಲ್ಲ ಅಂತ ಅವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವರ ಮಾತು ಯಾಕೆ ಕೇಳಲಿಲ್ಲ ಅಂತ, ಅವರ ಒಪಿನಿಯನ್ನಲ್ಲಿ ಯಾಕೆ ಅವರ ಜೊತೆ ಅಗ್ರಿ ಆಗಲಿಲ್ಲ ಅಂತ. ನೀವು ಅವರಿಗೆ ಯಾವುದೋ ಒಂದು ಥಿಂಗ್ ಹೇಳಿರ್ಬೋದು. ಇನ್ಸೆಕ್ಯೂರಿಟಿ, ಜೆಲಸಿ ಆ್ಯಂಡ್ ಕಂಟ್ರೋಲ್ ಎನರ್ಜಿ. ಈ ಪರ್ಸನ್ ಸ್ವಲ್ಪ ಅನ್ಹೀಲ್ಡ್ ಮತ್ತು ಇನ್ಸೆಕ್ಯೂರ್ ಪರ್ಸನ್ ಆಗಿದ್ದಾರೆ. ನೀವು ಇವರಿಗಿಂತ ಬೆಟರಾಗಿ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಅಥವಾ ನೀವು ಇವರಿಗಿಂತ ಬೆಟರ್ ಆಗಿದ್ರು, ಆ ಥಿಂಗ್ ಕೂಡ ನಿಮ್ಮ ಪಾರ್ಟ್ನರ್ನ ಟ್ರಿಗರ್ ಮಾಡ್ಬೋದು. ಸಪೋಸ್ ನೀವು ಇವರಿಗಿಂತ ಫೈನಾನ್ಷಿಯಲಿ ತುಂಬ ಬೆಟರ್ ಆಗಿದ್ದೀರಾ, ಫೈನಾನ್ಷಿಯಲಿ ಎಸ್ಟಾಬ್ಲಿಷ್ಡ್ ಆಗಿದ್ದೀರಾ ಅಂತ ಅಂದ್ಕೊಂಡ್ರೆ, ಆ ಥಿಂಗ್ ಕೂಡ ಈ ವ್ಯಕ್ತಿಗೆ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಮಾಡಿಸ್ಬೋದು. ಈ ವಿಷಯಗಳು ಈ ವ್ಯಕ್ತಿಯನ್ನು ತುಂಬ ಬೇಗ ಇನ್ಸೆಕ್ಯೂರ್ ಫೀಲ್ ಮಾಡಿಸ್ಬೋದು. ಅವರು ಯಾವ ಜಾಗದಲ್ಲೂ ಅವರು ಲೀಸ್ಟ್ ಆಗಿರುವ ಪೊಸಿಷನ್ನಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ. ಯಾರಿಗಿಂತಲೂ ಕಡಿಮೆ ಅನ್ನಿಸ್ಕೊಳ್ಳೋದು ಅವರಿಗೆ ಇಷ್ಟ ಇಲ್ಲ. ಅವ್ರು ಯಾವಾಗಲೂ ನಿಮಗಿಂತ ಬೆಟರಾಗಿ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿರ್ಬೋದು. ಅವ್ರು ಯಾವಾಗಲೂ ಬೆಸ್ಟಾಗಿ ಕಾಣಿಸ್ಕೊಳ್ಬೇಕು ಅಂತ ಬಯಸ್ತಾರೆ. ಸೊ ಎಲ್ಲರ ಮುಂದೆ ಅವರ ಇಂಪ್ರೆಷನ್ ಬೆಸ್ಟ್ ಆಗಿರಬೇಕು ಅಂತ ಬಯಸ್ತಾರೆ. ಸೊ ಇದು ಈ ವ್ಯಕ್ತಿಯ ಮೈಂಡ್ಸೆಟ್. ಈ ಪರ್ಸನ್ ಜಾಸ್ತಿ ಮಾತಾಡದೇ ಇರ್ಬೋದು, ಅವರ ಫೀಲಿಂಗ್ಸನ್ನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು. ಆದರೆ ಅವರ ಆ್ಯಕ್ಷನ್ಸ್ ಮತ್ತು ಗೆಸ್ಚರ್ಸ್ನಿಂದ ನಿಮಗೆ ಅವರು ಯಾವ ಫೀಲಿಂಗ್ಸ್ನಲ್ಲಿ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಸೊ ಅನ್ಹೀಲ್ಡ್ ಪೀಪಲ್ ಅಥವಾ ಇನ್ಸೆಕ್ಯೂರ್ ಎನರ್ಜಿ ಇರುವವರ ಪ್ರಾಬ್ಲಮ್ ಏನಂದರೆ, ಅವರು ತುಂಬ ಬೇಗ ಯಾವುದೇ ರೀಸನ್ ಇಲ್ಲದೆ ಅಥವಾ ತಾವೇ ಓವರ್ ಥಿಂಕಿಂಗ್ ಮಾಡಿಕೊಂಡು ಕೆಲವು ವಿಷಯಗಳನ್ನು ಹರ್ಟ್ ಆಗಿ ತಗೊಳ್ತಾರೆ. ಸೊ ಈ ವ್ಯಕ್ತಿ ಕೂಡ ಹಾಗೆ ಮಾಡಿರ್ಬೋದು. ಸೊ ಅವರದೇ ಓವರ್ ಥಿಂಕಿಂಗ್ನಿಂದ ಈ ರೀತಿ ಮಾಡ್ಕೊಂಡಿರ್ಬೋದು. ಹೀಗಾಗಿರಬೇಕು, ಹಾಗಾಗಿರಬೇಕು ಅಂತ ಯೋಚನೆ ಮಾಡೋದು. ನೀವು ಯಾವುದಾದ್ರೂ ಒಂದು ಮಾತನ್ನು ಹೇಳಿದಾಗ ಆ ಮಾತಿನಲ್ಲಿ ಯಾವುದೇ ಬ್ಯಾಡ್ ಇಂಟೆನ್ಷನ್ ಇಲ್ಲದೇ ಇದ್ದರೂ ಕೂಡ ಅವರು ಆ ವಿಷಯವನ್ನು ಹರ್ಟ್ ಆಗಿ ತಗೊಳ್ಬೋದು. ಸೊ ಈ ವಿಷಯಗಳನ್ನು ತಗೊಂಡು ನಿಮ್ಮಿಬ್ಬರ ನಡುವೆ ತುಂಬ ಫೈಟ್ಸ್, ಆರ್ಗ್ಯುಮೆಂಟ್ಸ್ ಆಗಿರ್ಬೋದು. ಇಲ್ಲಿವರೆಗೆ ನೀವು ತುಂಬ ಸಲ ಕಾಂಪ್ರಮೈಸ್ ಮಾಡ್ಕೊಂಡಿರ್ಬೋದು, ತುಂಬ ಸಲ ಈ ಪರ್ಸನ್ ಜೊತೆ ಚೇಸ್ ಮಾಡಿರ್ಬೋದು, ಈ ರಿಲೇಷನ್ಶಿಪ್ಗಾಗಿ ತುಂಬ ಸ್ಯಾಕ್ರಿಫೈಸ್ ಮಾಡಿರ್ಬೋದು. ಅಂದರೆ ನೀವೇ ಪ್ರತಿ ಬಾರಿ ಕೂಡ ಚೇಸ್ ಮಾಡ್ತಾ ಹೋಗ್ತಾ ಇದ್ರಿ, ಕಾಂಪ್ರಮೈಸ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು. ಸೊ ನಿಮ್ಮ ಆ ಅಡ್ಜಸ್ಟ್ಮೆಂಟ್, ನಿಮ್ಮ ಕಾಂಪ್ರಮೈಸ್ ಮಾಡುವ ಹ್ಯಾಬಿಟನ್ನು ಈ ವ್ಯಕ್ತಿ ವೀಕ್ನೆಸ್ ಆಗಿ ತಗೊಂಡಿರ್ಬೋದು. ಅವರಿಗೆ ನೀವು ಕಾಂಪ್ರಮೈಸ್ ಮಾಡ್ತೀರಾ ಅಥವಾ ಅದೇ ರೀತಿ ಚೇಸ್ ಮಾಡ್ತೀರಾ ಅನ್ನೋ ಫೀಲಿಂಗ್ ಬಂದಿದೆ. ಅಂದರೆ ನಿಮ್ಮಿಂದ ಕಾಂಪ್ರಮೈಸ್ ಮಾಡಿಸ್ಬೋದು, ನಿಮ್ಮಿಂದ ಇದೇ ರೀತಿ ಈ ರಿಲೇಷನ್ಶಿಪ್ಪಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋ ಮೈಂಡ್ಸೆಟ್ ಬಂದಿದೆ. ಈಗೋ ಆ್ಯಂಡ್ ಹೆಸಿಟೇಷನ್ ಎನರ್ಜಿ. ಇಲ್ಲಿ ಈಗೋ ಮತ್ತು ಹೆಸಿಟೇಷನ್ ಎನರ್ಜಿ ಇದೆ. ಈ ಪರ್ಸನ್ ಒಳಗಡೆ ತುಂಬ ಈಗೋ ಹೊಂದಿರ್ಬೋದು. ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಇಷ್ಟಪಟ್ಟರು, ಅವರೊಳಗೆ ಹೆಸಿಟೇಷನ್ ಇದೆ. ನಾನು ಯಾಕೆ ಅವ್ರ ಜೊತೆ ಮಾತಾಡಬೇಕು ಅಂತ ಅವರು ಯೋಚನೆ ಮಾಡೋದು. ಯಾಕೆಂದರೆ ಅವರು ನಿಮ್ಮ ಕಡೆಗೆ ಫಸ್ಟ್ ಸ್ಟೆಪ್ ತಗೊಂಡು ಬಂದು ಮಾತಾಡಿದ್ರೆ ಅವರ ಈಗೋ ಡೌನ್ ಆಗುತ್ತೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವರ ಈಗೋ ಡೌನ್ ಮಾಡಿ ಈಗೋವನ್ನು ಬಿಟ್ಟು ಏನೂ ಮಾಡೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಇದೇ ಅವರ ಪ್ರಾಬ್ಲಮ್. ಒಬ್ಬ ಇನ್ಸೆಕ್ಯೂರ್ ಪರ್ಸನ್ ಇದೇ ರೀತಿ ಮಾಡ್ತಾರೆ. ಅವರ ಈಗೋ ಬಿಟ್ಟು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ನಾನು ಈಗೋ ಬಿಟ್ಟು ಅವರ ಹತ್ರ ಹೋಗಿ ಅಪಾಲಜಿ ಹೇಗೆ ಕೇಳಿ, ಆ ರೀತಿ ಯೋಚನೆ ಮಾಡೋದು. ಅವರಿಗೆ ಎಷ್ಟು ಈಗೋ ಇದೆ ಅಂದರೆ, ಈಗೋ ಬಿಟ್ಟು ನಿಮ್ಮ ಹತ್ರ ಸಾರಿ ಕೇಳೋದು ಹೇಗೆ, ನಿಮ್ಮ ಮುಂದೆ ಬಂದು ಫೇಸ್ ಮಾಡೋದು ಹೇಗೆ, ನಿಮ್ಮ ಜೊತೆ ಮಾತಾಡೋದು ಹೇಗೆ. ಅವ್ರಿಗೆ ಒಳಗಡೆ ಗೊತ್ತಿದೆ ಅವರು ನಿಮ್ಮ ಜೊತೆ ಮಾತಾಡಿದ್ರೆ ನೀವು ಅವರನ್ನು ರಾಂಗ್ ಅಂತ ಹೇಳ್ಬೋದು ಅಂತ. ಯಾಕೆಂದರೆ ಅವರು ರಾಂಗ್ ಆಗಿದ್ರು, ಯಾವುದೋ ಒಂದು ವಿಷಯದಲ್ಲಿ ತಪ್ಪು ಆಗಿರ್ಬೋದು, ಮಿಸ್ಟೇಕ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು. ಸೊ ಮಿಸ್ಟೇಕ್ ಇದೇ ವ್ಯಕ್ತಿಯದು ಆಗಿರೋದ್ರಿಂದ ಅವರ ಊಹೆ ಕೂಡ ಅದೇ ರೀತಿ ಇದೆ. ಅವರ ಓನ್ ಥಾಟ್ ಅದೇ ಪ್ಯಾಟ್ರನಲ್ಲಿದೆ. ನಿಮ್ಮ ಇಂಡಿಪೆಂಡೆನ್ಸ್ ಅವರ ರೈಟ್ ಮತ್ತು ರಾಂಗ್ಗೆ ಚಾಲೆಂಜ್ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಮಿಸ್ಟೇಕ್ ಈ ವ್ಯಕ್ತಿಯದೇ ಆಗಿರೋದ್ರಿಂದ ಮನಸ್ಸಿನ ಒಳಗಡೆ ಎಲ್ಲೋ ಅವರಿಗೆ ಅವರು ರಾಂಗ್ ಆಗಿದ್ದಾರೆ, ರೈಟ್ ಆಗಿಲ್ಲ ಅನ್ನೋದು ಗೊತ್ತಿದೆ. ರೈಟ್, ನಿಮ್ಮ ಇಂಡಿಪೆಂಡೆನ್ಸ್ ಅವರಿಗೆ ಹರ್ಟ್ ಆಗ್ತಾ ಇದ್ದರೆ ಅದು ಅವರ ಪ್ರಾಬ್ಲಮ್, ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ. ನೀವು ರಾಂಗ್ ಅಲ್ಲದ ಜಾಗದಲ್ಲಿ ಅಪಾಲಜಿ ಕೇಳುವ ಅವಶ್ಯಕತೆ ಇಲ್ಲ. ಇಫ್ ಯು ಆರ್ ನಾಟ್ ರಾಂಗ್ ಹಿಯರ್, ನಿಮಗೆ ಅಪಾಲಜಿ ಕೇಳುವ ಅಗತ್ಯನೇ ಇಲ್ಲ. ನಿಮ್ಮ ಸೆಲ್ಫ್ ವರ್ತ್ನ ಯಾರಿಗಾಗೂ ಕೂಡ ಕಡಿಮೆ ಮಾಡ್ಕೊಳ್ಬೇಕಾಗಿಲ್ಲ. ಯಾರಿಗಾಗಿಯೂ ನೀವು ನಿಮ್ಮ ರೆಸ್ಪೆಕ್ಟನ್ನು ಕಡಿಮೆ ಮಾಡ್ಕೊಳ್ಬೇಕಾಗಿಲ್ಲ. ಇದೇ ಸಿಚುವೇಶನ್ ಇಲ್ಲಿದೆ. ಯಾಕೆಂದರೆ ಮಿಸ್ಟೇಕ್ ಈ ವ್ಯಕ್ತಿಯ ಕಡೆಯಿಂದ ಇದೆ. ಹಾಗಾಗಿ ಅಪಾಲಜಿ ಅವರೇ ಕೇಳಬೇಕು. ಎಸ್, ಅವರ ಈಗೋ ಇಲ್ಲಿ ಬಿಗ್ಗೆಸ್ಟ್ ಬ್ಲಾಕೇಜ್ ಆಗಿದೆ. ರಿಗ್ರೆಟ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಈ ಪರ್ಸನ್ ಈಗಾಗಲೇ ಅವರ ಲೈಫ್ನಲ್ಲಿ ತುಂಬ ಥಿಂಗ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಜೊತೆ ಮತ್ತೆ ಮಾತಾಡೋದಕ್ಕೆ ಬಂದರು, ಕನಿಷ್ಠ ಅವರನ್ನು ಲಿಸನ್ ಮಾಡಿ. ಓಕೆ, ಅವರು ನಿಮ್ಮ ಹತ್ರ ಬರೋದಾದರೆ ತುಂಬ ಯೋಚನೆ ಮಾಡಿ ಬರ್ತಾರೆ, ತುಂಬ ಎಫರ್ಟ್ ಹಾಕಿ ನಿಮ್ಮ ಹತ್ರ ಬರ್ತಾರೆ. ಹಾಗಾಗಿ ಅವರು ಬಂದರೆ ಕನಿಷ್ಠ ಅವರನ್ನು ಲಿಸನ್ ಮಾಡಿ. ಅವ್ರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನು ಕೇಳಿ. ಅವರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಓಪನ್ ಮೈಂಡ್ ಸೆಟ್ ಇಟ್ಕೊಂಡು ಈ ಥಿಂಗ್ ಮಾಡಬೇಕು. ರೈಟ್,
ಕ್ಲೋಸ್ ಮೈಂಡ್ಸೆಟ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಇಲ್ಲಿವರೆಗೆ ಈ ರಿಲೇಷನ್ಶಿಪ್ಪಲ್ಲಿ ಏನಾಗ್ತಿತ್ತು ಅಂದರೆ, ನೀವು ಅವರಿಗೆ ತುಂಬ ಥಿಂಗ್ಸ್ ಹೇಳ್ತಾ ಬಂದಿರ್ಬೋದು. ಅವರಿಗೆ ಯಾವ ಥಿಂಗ್ ನಿಮಗೆ ಹರ್ಟ್ ಮಾಡುತ್ತೆ, ಯಾವ ಥಿಂಗ್ ನಿಮಗೆ ಇಷ್ಟ ಇಲ್ಲ, ಯಾವ ಥಿಂಗ್ ನಿಮಗೆ ಬ್ಯಾಡ್ ಅನಿಸುತ್ತೆ ಅನ್ನೋದನ್ನು ನೀವು ಅವರಿಗೆ ಹೇಳಿರ್ಬೋದು. ನೀವು ಅವರಿಗೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತ ಅಲ್ಲ, ನೀವು ಯಾವಾಗಲೂ ಅವರಿಗೆ ಹೇಳ್ತಾ ಇದ್ರಿ ನಿಮ್ಮ ಮನಸ್ಸಿನಲ್ಲಿ ಏನು ಫೀಲಿಂಗ್ಸ್ ಇದೆ ಅನ್ನೋದನ್ನು. ಆದರೆ ಈ ವ್ಯಕ್ತಿ ಆ ಮಾತುಗಳನ್ನು, ಆ ಥಿಂಗ್ಸನ್ನು ಗಮನಿಸಿರಲಿಲ್ಲ. ಅವರು ಓಪನ್ ಮೈಂಡ್ ಸೆಟ್ನಲ್ಲಿ ಇರಲಿಲ್ಲ. ಒಬ್ಬ ಪರ್ಸನ್ ಮುಂದೆ ನೀವು ಏನಾದರೂ ಹೇಳಿದಾಗ ಅದು ಅವರ ಕಿವಿಗೆ ಹೋಗಿ ಅವರ ಮೈಂಡ್ಗೆ ರೀಚ್ ಆಗುತ್ತೆ. ಆದರೆ ಈ ಪರ್ಸನ್ಗೆ ಆ ಥಿಂಗ್ ಕಿವಿಗೆ ಕೂಡ ಹೋಗ್ತಾ ಇರಲಿಲ್ಲ. ಸೊ ಈ ವ್ಯಕ್ತಿ ಓಪನ್ ಮೈಂಡ್ ಸೆಟ್ನಲ್ಲಿ ಇರಲಿಲ್ಲ, ಅವರು ಕ್ಲೋಸ್ಡ್ ಮೈಂಡ್ ಸೆಟ್ನಲ್ಲಿದ್ದರು. ಆ ಕಾರಣದಿಂದಲೇ ಈ ಪರ್ಸನ್ ನಿಮಗೆ ಅರ್ಥ ಆಗಲಿಲ್ಲ. ನಿಮಗೂ ಈ ಪರ್ಸನ್ ನನ್ನ ವ್ಯಾಲ್ಯೂ ಮಾಡಲಿಲ್ಲ ಅನ್ನೋ ಫೀಲಿಂಗ್ ಬಂದಿದೆ. ಅದು ಅವರ ಕ್ಲೋಸ್ಡ್ ಮೈಂಡ್ ಸೆಟ್ನಿಂದ. ನೋ ಕಾಂಟ್ಯಾಕ್ಟ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಇಲ್ಲಿ ರಿಯಲೈಸೇಷನ್ ಆ್ಯಂಡ್ ಸೆಲ್ಫ್ ರಿಫ್ಲೆಕ್ಷನ್ ಎನರ್ಜಿ ಇದೆ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮ್ಮ ಪರ್ಸನ್ಗೆ ನೆಸೆಸರಿ ಆಗಿತ್ತು. ಯಾಕೆ ಅಂದರೆ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರದೇ ಇದ್ದಿದ್ರೆ ನಿಮ್ಮ ಪರ್ಸನ್ ನಿಮ್ಮ ವ್ಯಾಲ್ಯೂ ರಿಯಲೈಸ್ ಮಾಡ್ತಾ ಇರಲಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ಯಾವ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ರಿಯಲೈಸ್ ಮಾಡ್ತಾ ಇರಲಿಲ್ಲ. ಈಗ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಅವರು ನಿಮ್ಮ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೋ ಅಷ್ಟು ಅವರ ಮಿಸ್ಟೇಕ್ಸ್ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ರೈಟ್? ಅವರು ನಿಮ್ಮನ್ನು ಐಸೋಲೇಟ್ ಮಾಡಿಕೊಂಡಷ್ಟು ಅವರ ಮಿಸ್ಟೇಕ್ಸನ್ನು ನೋಡೋದಕ್ಕೆ ಅವರಿಗೆ ಚಾನ್ಸ್ ಸಿಗುತ್ತೆ. ಅವರು ನಿಮ್ಮನ್ನು ವ್ಯಾಲ್ಯೂ ಮಾಡಿಕೊಂಡಷ್ಟು ಅವರು ರಾಂಗ್ ಆಗಿದ್ರು ಅನ್ನೋದನ್ನು ರಿಯಲೈಸ್ ಮಾಡ್ತಾರೆ. ಅವರ ಮಿಸ್ಟೇಕ್ಸನ್ನು ನೋಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿವರೆಗೆ ಈ ಪರ್ಸನ್ ತುಂಬ ಕ್ಲೋಸ್ಡ್ ಮೈಂಡ್ ಸೆಟ್ನಲ್ಲಿದ್ದರು. ಆದರೆ ಈಗ ಈ ಪರ್ಸನ್ ಓಪನ್ ಮೈಂಡ್ ಸೆಟ್ ಕಡೆಗೆ ಹೋಗ್ತಾ ಇದ್ದಾರೆ. ಸೊ ಎಸ್, ನಾನು ರಾಂಗ್ ಆಗಿದ್ದೆ, ಈ ಕನೆಕ್ಷನ್ನಲ್ಲಿ ನನ್ನಿಂದ ತುಂಬ ಮಿಸ್ಟೇಕ್ಸ್ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಮಿಸ್ಸಿಂಗ್ ಎನರ್ಜಿ. ಈ ಮಿಸ್ಸಿಂಗ್ ಎನರ್ಜಿ ಯಾಕಿದೆ ಅಂತ ನೋಡೋದಾದರೆ, ಇವತ್ತು ನೈಟ್ ಈವ್ನಿಂಗ್ ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾರೆ, ತುಂಬ ನೆನಪಿಸ್ಕೊಳ್ತಾರೆ. ಎನರ್ಜಿ ಪ್ರಕಾರ ತುಂಬ ಓವರ್ ಥಿಂಕಿಂಗನ್ನು ಮಾಡ್ತಾರೆ. ಅವರಿಗೆ ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಫೀಲಿಂಗ್ ಇದೆ. ಸೊ ಅವರ ಮನಸ್ಸಿನಲ್ಲಿ ತುಂಬ ಫೀಲ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಮೇಲೆ, ನಿಮ್ಮ ಲವ್ ಮೇಲೆ ತುಂಬ ಸೀರಿಯಸ್ ಆಗಿದ್ದಾರೆ. ಆದರೆ ಇವರ ಪ್ರಾಬ್ಲಮ್ ಏನೆಂದರೆ, ಅವರು ಅದನ್ನು ನಿಮಗೆ ಶೋ ಮಾಡ್ತಾ ಇಲ್ಲ. ಅವರ ಫೀಲಿಂಗ್ಸ್ ಮತ್ತು ಎಮೋಷನ್ಸನ್ನು ಶೋ ಮಾಡೋದಕ್ಕೆ ಆಗ್ತಾ ಇಲ್ಲ. ಕೆಲವರಿಗೆ ಯಾವ ರೀತಿಯ ಮೈಂಡ್ಸೆಟ್ ಇರುತ್ತೆ ಅಂದರೆ, ನಾನು ಎಮೋಷ್ನಲ್ ಆಗಿಬಿಟ್ರೆ ಅಥವಾ ನನ್ನ ಎಮೋಷನ್ಸನ್ನು ಶೋ ಮಾಡಿದ್ರೆ ನಾನು ವೀಕ್ ಆಗಿ ಕಾಣಿಸ್ತೀನಿ, ಆ ರೀತಿ ಥಿಂಕ್ ಮಾಡ್ತಾರೆ. ಈ ಪರ್ಸನ್ ನನ್ನ ವ್ಯಾಲ್ಯೂ ಮಾಡೋದಿಲ್ಲ, ನನ್ನನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ತಾರೆ ಅಂತ ಅವರು ಯೋಚನೆ ಮಾಡ್ತಾರೆ. ಸೊ ಈ ರಿಲೇಷನ್ಶಿಪ್ ಕೂಡ ಇದೇ ರೀತಿ ಇದೆ. ಈ ವ್ಯಕ್ತಿಗೆ ಇವರ ಎಮೋಷನ್ಸನ್ನು ಶೋ ಮಾಡಿದ್ರೆ ನಿಮ್ಮ ಮುಂದೆ ವೀಕ್ ಆಗಿ ಕಾಣಿಸ್ತಾರೆ ಅನ್ನೋ ಫೀಲಿಂಗ್ ಇದೆ. ನೀವು ಅವರ ವ್ಯಾಲ್ಯೂ ಮಾಡೋದಿಲ್ಲ ಅನ್ನೋ ಫಿಯರ್ ಇದೆ. ಸೊ ಅವರ ವೀಕ್ನೆಸ್ಸನ್ನು ಅವರು ಶೋ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅದಕ್ಕಾಗಿ ಅವರು ನಿಮ್ಮ ಮುಂದೆ ಅವರ ಫೀಲಿಂಗ್ಸನ್ನು ಓಪನ್ ಆಗಿ ಶೋ ಮಾಡ್ತಾ ಇಲ್ಲ. ನೀವು ಅವರ ವಿಷಯದಲ್ಲಿ, ನೀವು ಅವರ ಒಪಿನಿಯನ್ನಲ್ಲಿ ಅವರನ್ನು ಸಪೋರ್ಟ್ ಮಾಡದೇ ಇದ್ದರೆ, ಅಥವಾ ಯಾವುದಾದರೊಂದು ವಿಷಯದಲ್ಲಿ ನೀವು ಅವರಿಗೆ ನೋ ಹೇಳಿದರೆ, ಅವ್ರು ಯಾವಾಗಲೂ ನೀವು ಎಸ್ ಹೇಳ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಬೋದು. ಸೊ ನೀವು ನೋ ಹೇಳಿದಾಗ ಆ ಥಿಂಗ್ ಅವರನ್ನು ಹರ್ಟ್ ಮಾಡಿದೆ. ಸೊ ಅದೇ ಕಾರಣದಿಂದ ಅವರು ಹಾರ್ಟ್ ಬ್ರೋಕನ್ ಆಗಿರ್ಬೋದು. ನೀವು ಹೇಳಿದ ಯಾವುದೋ ಒಂದು ಮಾತನ್ನು ಅವರು ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಅಪ್ಸೆಟ್ ಆಗಿರ್ಬೋದು. ಅವರ ಮೈಂಡ್ನಲ್ಲಿ ಇವ್ರು ಹೇಗೆ ಮಾಡ್ಬೋದು ಅನ್ನೋ ಥಾಟ್ ಇರ್ಬೋದು. ಅವರಿಗೆ ನೀವು ಆ ಥಿಂಗ್ ಹೇಳಬಾರ್ದಿತ್ತು ಅನ್ನೋ ಫೀಲಿಂಗ್ ಇದೆ. ಸೊ ಇದು ಅವರ ಥಾಟ್ ಪ್ಯಾಟರ್ನ್ ಅಥವಾ ಮೈಂಡ್ಸೆಟ್. ಈ ಪರ್ಸನ್ಗೆ ನಿಮ್ಮ ಯಾವುದೋ ಒಂದು ಮಾತು ಹರ್ಟ್ ಆಗಿದೆ. ನಿಮ್ಮ ಇಂಟೆನ್ಷನ್ ಅವರನ್ನು ಹರ್ಟ್ ಮಾಡೋದು ಆಗಿರದೇ ಇದ್ದರೂ ಕೂಡ ಆ ಥಿಂಗ್ ಅವರಿಗೆ ಹರ್ಟ್ ಆಗಿರ್ಬೋದು. ಯಾಕೆಂದರೆ ಇಷ್ಟು ಹೊತ್ತಿನಿಂದ ಎಲ್ಲವೂ ಅದೇ ಒಂದು ಥಿಂಗ್ ಸುತ್ತಾ ಇದೆ ಅವರ ಮನಸ್ಸಿನಲ್ಲಿ. ನೀವು ಹೀಗೆ ಹೇಳಿದ್ರಿ, ನೀವು ಹೀಗೆ ಮಾಡಿದ್ರಿ ಅನ್ನೋ ಥಿಂಗ್ ಸುತ್ತಲೇ ಸುತ್ತಾ ಇದೆ ಅವರ ಮನಸ್ಸು. ಡಾಮಿನೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಎನರ್ಜಿ. ಈ ವ್ಯಕ್ತಿ ಕೆಲವೊಂದು ಸಲ ಕಂಟ್ರೋಲಿಂಗ್ ಆ್ಯಂಡ್ ಡಾಮಿನೇಟಿಂಗ್ ವ್ಯಕ್ತಿ ಆಗಿರಬಹುದು. ಅದೇ ರೀತಿ ಟಾಕ್ಸಿಕ್ ವ್ಯಕ್ತಿ ಕೂಡ ಆಗಿರ್ಬೋದು. ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮುಂದೆ ಯಾವಾಗಲೂ ಅವರನ್ನೇ ಬೆಟರ್ ಆಗಿ ಶೋ ಮಾಡ್ಕೊಳ್ಬೇಕು ಅಂತ ಬಯಸುವ ವ್ಯಕ್ತಿ. ನಿಮ್ಮ ಮುಂದೆ ಅವರ ಇಂಪ್ರೆಷನ್ ಯಾವಾಗಲೂ ಗುಡ್ ಆಗಿರಬೇಕು ಅನ್ನೋದು ಅವರ ವಿಶ್. ಇದು ಅವರ ಮೈಂಡ್ಸೆಟ್. ಆದರೆ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಕೂಡ ಅರ್ಥ ಮಾಡ್ಕೊಳ್ಬೇಕು, ನೀವು ಅವರ ಪ್ರಕಾರ ಯಾವಾಗಲೂ ನಡೆಯಬೇಕಾದ ಒಂದು ಥಿಂಗ್ ಅಲ್ಲ. ಅವರ ವೇನಲ್ಲಿ ಮಾತ್ರ, ಅವರ ಕಂಟ್ರೋಲ್ನಲ್ಲಿ ಮಾತ್ರ ಇರಬೇಕಾದ ವ್ಯಕ್ತಿ ಅಲ್ಲ. ರೈಟ್? ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು, ನಿಮಗೆ ನಿಮ್ಮದೇ ಆದ ಥಾಟ್ಸ್ ಇದೆ, ನಿಮ್ಮದೇ ಆದ ಮೈಂಡ್ ಇದೆ, ನಿಮ್ಮದೇ ಆದ ರೈಟ್ಸ್ ಇದೆ, ನಿಮ್ಮದೇ ಎಸ್ ಆ್ಯಂಡ್ ನೋ ಇದೆ. ಇದನ್ನು ಅವರು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಸೊ ಅದು ಈ ಪರ್ಸನ್ಗೆ ಅವೇಕ್ನಿಂಗ್ ಆದಾಗ ಅದು ಅರ್ಥ ಆಗುತ್ತೆ. ಈ ಪರ್ಸನ್ ತುಂಬ ಸೆಲ್ಫ್ ಅಬ್ಸೆಸ್ಡ್ ಆಗಿರ್ಬೋದು, ತುಂಬ ಸೆಲ್ಫಿಶ್ ಆಗಿರ್ಬೋದು. ಗಿಲ್ಟ್ ಆ್ಯಂಡ್ ಬರ್ಡನ್ ಎನರ್ಜಿ. ಈ ವ್ಯಕ್ತಿಗೆ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟಿದ್ದಾರೆ.
ಆದರೆ ನಿಮ್ಮಿಂದ ದೂರ ಇರೋದಕ್ಕೂ ಕೂಡ ಅವರಿಗೆ ಆಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನೀವು ಅವರನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು. ನೀವು ಕಂಪ್ಲೀಟ್ಲಿ ಸೈಲೆಂಟ್ ಆಗಿರ್ಬೋದು. ನಿಮ್ಮ ಫೀಲಿಂಗ್ಸ್, ನಿಮ್ಮ ಎಮೋಷನ್ಸ್ ಯಾವುದನ್ನು ಅವರಿಗೆ ಶೋ ಮಾಡದೇ ಇರ್ಬೋದು. ಸೊ ಅವರು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಗೈನ್ ನೀವು ಅವರನ್ನು ಚೇಸ್ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿದರು. ನೀವು ಅವರ ಹಿಂದೆ ಓಡ್ತೀರಾ ಅಂತ, ಅವರನ್ನು ಮನವೊಲಿಸೋದಕ್ಕೆ ಟ್ರೈ ಮಾಡ್ತೀರಾ ಅಂತ, ಎಫರ್ಟ್ಸ್ ಹಾಕ್ತೀರಾ ಅಂತ. ಬಟ್ ನೀವು ಆ ರೀತಿ ಮಾಡಲಿಲ್ಲ. ಏನು ನಡೀತಾ ಇದೆಯೋ ಅದು ಅವರ ಪ್ಲ್ಯಾನ್ ಪ್ರಕಾರ ನಡೀತಾ ಇಲ್ಲ, ಅವರ ಕಂಟ್ರೋಲ್ ಪ್ರಕಾರ ನಡೀತಾ ಇಲ್ಲ. ಅದೇ ಥಿಂಗ್ ಅವರಿಗೆ ಗಿಲ್ಟ್ ಫೀಲ್ ಮಾಡಿಸ್ತಾ ಇದೆ, ಬರ್ಡನ್ ಫೀಲ್ ಮಾಡಿಸ್ತಾ ಇದೆ. ಸಮ್ಟೈಮ್ಸ್ ಈ ಪರ್ಸನ್ಗೆ ನಾನು ಬಹುಶಃ ಎಕ್ಸ್ಟ್ರಾ ಒರಟಾಗಿ ಮಾತಾಡಿಬಿಟ್ಟೆ, ರೂಡಾಗಿ ಬಿಹೇವ್ ಮಾಡಿಬಿಟ್ಟೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅವರು ಓವರ್ ಥಿಂಕಿಂಗ್ ಮಾಡಿದಷ್ಟು ಅವರ ಮಿಸ್ಟೇಕ್ಸ್ ರಿಯಲೈಸ್ ಮಾಡ್ತಾ ಇದ್ದಾರೆ. ನಾನು ರಾಂಗ್ ಆಗಿ ಥಿಂಕ್ ಮಾಡಿದ್ದೆ, ರಾಂಗ್ ಅಸಂಪ್ಷನ್ಸ್ ಮಾಡ್ಕೊಂಡಿದ್ದೆ ಅನ್ನೋದು ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ಅವರಿಗೆ ಒಂದು ಥಿಂಗ್ ಅರ್ಥ ಆಗುತ್ತೆ, ಅವರು ನಿಮ್ಮ ಮೇಲೆ ಫೀಲ್ ಮಾಡುವ ಲವ್ಗಿಂತ ದೊಡ್ಡದು ಯಾವುದೇ ಇಶ್ಯೂ ಇಲ್ಲ ಅಂತ. ನಿಮ್ಮ ಮೇಲೆ ಅವರ ಹಾರ್ಟ್ನಲ್ಲಿ ಇರುವ ಫೀಲಿಂಗ್ಸ್ಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ. ಸೊ ಅವರು ಆ ಗಿಲ್ಟ್ ಫೀಲ್ ಮಾಡ್ತಾರೆ. ಸೊ ಇವತ್ತು ನೈಟ್ ಕೂಡ ಈ ಪರ್ಸನ್ ಗಿಲ್ಟಿ ಫೀಲ್ನಲ್ಲಿ ತುಂಬ ರಿಗ್ರೆಟ್ ಫೀಲ್ ಮಾಡುವ ಎನರ್ಜಿ ಇದೆ. ಅವರು ನಿಮಗೆ ಏನಾದರೂ ಮಾತಾಡಿದ್ರೆ ಅಥವಾ ರೂಡಾಗಿ ಬಿಹೇವ್ ಮಾಡಿದರೆ, ನಿಮ್ಮ ಬಗ್ಗೆ ಏನಾದರೂ ರಾಂಗ್ ಆಗಿ ಥಿಂಕ್ ಮಾಡಿದರೆ ಅದಕ್ಕೆ ರಿಗ್ರೆಟ್ ಆಗ್ಬೋದು. ಕಾಂಪ್ರಮೈಸ್ ಆ್ಯಂಡ್ ಹೋಪ್ ಎನರ್ಜಿ. ನೀವು ಈ ಪರ್ಸನ್ ಗಿವ್ ಅಪ್ ಮಾಡ್ತಿದ್ದಾರೆ ಅಂತ ಥಿಂಕ್ ಮಾಡ್ತಾ ಇದ್ದರೆ, ಅವರು ಈಗ ನಿಮ್ಮ ಜೊತೆ ಯಾವುದೇ ಕಾನ್ವರ್ಜೇಷನ್ ಮಾಡ್ತಾ ಇಲ್ಲ, ಅವರಿಂದ ಯಾವುದೇ ಅಪ್ರೋಚ್ ಬರ್ತಾ ಇಲ್ಲ, ಅವ್ರಿಗೆ ಯಾವುದೇ ಡಿಫ್ರೆನ್ಸ್ ಆಗ್ತಾ ಇಲ್ಲ ಅಂತ ನಿಮಗೆ ಕಾಣಿಸ್ಬೋದು. ಬಹುಶಃ ಈ ಪರ್ಸನ್ನ ಲೈಫ್ ನಾರ್ಮಲ್ ಆಗಿದೆ, ಅವ್ರು ನನ್ನನ್ನು ಫರ್ಗೆಟ್ ಮಾಡಿದ್ದಾರೆ ಅಂತ ನೀವು ಥಿಂಕ್ ಮಾಡ್ಬೋದು. ಬಟ್ ರಿಯಾಲಿಟಿ ಅದು ಆಗಿರಬೇಕು ಅಂತ ಇಲ್ಲ, ಹೋಪ್ ಇನ್ನೂ ಇದೆ. ಸೊ ಈ ಪರ್ಸನ್ ಕೇವಲ ಪಾಸ್ ತಗೊಂಡಿದ್ದಾರೆ. ನಾನು ಬಿಗಿನಿಂಗಲ್ಲೇ ಹೇಳಿದೆ, ಸ್ಟಕ್ ಆಗಿದ್ದಾರೆ, ಕೇವಲ ಬ್ರೇಕ್ ತಗೊಂಡಿದ್ದಾರೆ. ಇಟ್ ಈಸ್ ನಾಟ್ ಫಾರ್ ಎವರ್. ಸೊ ಇದು ಪರ್ಮನೆಂಟ್ ಸಿಚುವೇಶನ್ನ ಎನರ್ಜಿ ಅಲ್ಲ, ಟೆಂಪ್ರವರಿ ಸಿಚುವೇಶನ್. ಈ ಸಮಯದಲ್ಲಿ ಈ ವ್ಯಕ್ತಿ ಫೀಲ್ ಮಾಡ್ತಾ ಇರುವ ಫೀಲಿಂಗ್ಸ್ ತುಂಬ ರಾ ಫೀಲಿಂಗ್ಸ್. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಮತ್ತೆ ಬಂದಾಗ ನೀವು ರಾಂಗ್ ಅಲ್ಲ ಅಂತ ನಿಮಗೆ ಗೊತ್ತಿದ್ರೆ, ನೀವು ಯಾರ ಮುಂದೆ ಕೂಡ ನೀವು ಬೆಂಡ್ ಆಗಬೇಕಾದ ಅವಶ್ಯಕತೆ ಇಲ್ಲ, ಯಾರಿಗೂ ಅಪಾಲಜಿ ಕೊಡಬೇಕಾದ ಅಗತ್ಯ ಇಲ್ಲ. ಇಫ್ ಯು ಆರ್ ನಾಟ್ ರಾಂಗ್, ನೀವು ಅಪಾಲಜಿ ಮಾಡಬೇಕಾಗಿಲ್ಲ ಮತ್ತು ನಿಮಗಾಗಿ ನೀವು ಸ್ಟ್ಯಾಂಡ್ ತಗೊಳ್ಬೇಕು. ಈ ಪರ್ಸನ್ಗೆ ಒಂದು ಥಿಂಗ್ ರಿಯಲೈಸ್ ಮಾಡಿಸ್ಬೇಕು, ಯು ಆರ್ ನಾಟ್ ಆ್ಯನ್ ಆಬ್ಜೆಕ್ಟ್. ನೀವು ಒಂದು ಆಬ್ಜೆಕ್ಟ್ ಅಲ್ಲ, ನಿಮಗೆ ನಿಮ್ಮದೇ ಆದ ಥಾಟ್ ಪ್ಯಾಟರ್ನ್ಸ್ ಇದೆ, ನಿಮ್ಮದೇ ಮೈಂಡ್ ಇದೆ. ಓಕೆ, ಈ ಥಿಂಗ್ ನೀವು ಈ ಪರ್ಸನ್ಗೆ ರಿಯಲೈಸ್ ಮಾಡಿಸ್ಬೇಕು. ಈವನ್ ಇಫ್ ದಿಸ್ ಪರ್ಸನ್ ಈಸ್ ಹೋಪಿಂಗ್ ದಟ್ ನೀವು ಅವ್ರ ಹತ್ರ ಹೋಗಿ ಅಪಾಲಜಿ ಕೇಳ್ತೀರಾ ಅಂತ, ನೀವು ರಾಂಗ್ ಅಲ್ಲದೇ ಇದ್ದರೆ ಅಪಾಲಜಿ ಕೇಳುವ ಅಗತ್ಯ ಇಲ್ಲ. ಇಫ್ ಯು ಆರ್ ರೈಟ್ ಎಟ್ ಯುವರ್ ಪ್ಲೇಸ್, ನೀವು ನಿಮ್ಮ ಪೊಸಿಷನ್ನಲ್ಲಿ ರೈಟ್ ಆಗಿದ್ರೆ. ಓಕೆ, ಎಮೋಷ್ನಲ್ ಕಂಟ್ರೋಲ್ ಆ್ಯಂಡ್ ಬೌಂಡ್ರೀಸ್ ಎನರ್ಜಿ. ಈ ಪರ್ಸನ್ ನಿಮ್ಮ ಲೈಫ್ಗೆ ಬಂದಾಗ ನೀವು ನಿಮ್ಮ ಎಮೋಷನ್ಸನ್ನು ತಕ್ಷಣ ಶೋ ಮಾಡಬೇಡಿ. ನೀವು ನಿಮ್ಮನ್ನು ಚೇಂಜ್ ಮಾಡ್ಕೊಳ್ಬೇಕು, ನಿಮ್ಮ ಎಮೋಷನ್ಸ್ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು. ಸಾಧ್ಯ ಆದಷ್ಟು ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ಮಾಡಿ. ಲೆಟ್ ದೆಮ್ ಅಂಡರ್ಸ್ಟ್ಯಾಂಡ್. ಈ ಥಿಂಗ್ ನಿಮ್ಮ ಕನೆಕ್ಷನ್ನಲ್ಲಿ ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಕೆಮಿಸ್ಟ್ರಿ ಬಿಲ್ಡ್ ಮಾಡುತ್ತೆ. ನೀವು ನಾನು ಹೀಗೆ ಮಾಡಿದ್ರೆ ಆ ಪರ್ಸನನ್ನು ಪರ್ಮನೆಂಟ್ಲಿ ಬಿಟ್ಟು ಹೋಗ್ತಾರೆ ಅಂತ ಫಿಯರ್ ಮಾಡ್ಬೋದು. ಈ ಪರ್ಸನ್ ಫಾರ್ ಎವರ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಡ್ತಾರಾ, ನನ್ನ ಜೊತೆ ಮಾತಾಡೋದನ್ನು ಪರ್ಮನೆಂಟ್ಲಿ ಸ್ಟಾಪ್ ಮಾಡ್ತಾರಾ ಅಂತ ಯೋಚನೆ ಮಾಡ್ಬೋದು. ಆದರೆ ನೀವು ರೈಟ್ ಆಗಿದ್ರೆ ಬೆಂಡ್ ಆಗುವ ಅವಶ್ಯಕತೆ ಇಲ್ಲ, ಮತ್ತು ಆಗೋದಿಲ್ಲ. ಈ ಥಿಂಗ್ ಅವ್ರಿಗೆ ಅರ್ಥ ಆಗುತ್ತೆ. ನೀವು ನಿಮ್ಮ ಬೌಂಡ್ರೀಸ್ ಡ್ರಾ ಮಾಡ್ತಿದ್ದೀರಾ. ನಿಮ್ಮ ಪಾರ್ಟ್ನರ್ ಕ್ರಾಸ್ ಮಾಡೋದಕ್ಕೆ ಆಗದೇ ಇರುವಂತಹ ಬೌಂಡ್ರೀಸ್ ಇದೆ. ಅವರು ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ಬೋದು, ನಿಮ್ಗೇನು ಹೇಳ್ಬೋದು, ಸೊ ಅದಕ್ಕೂ ಒಂದು ಬೌಂಡ್ರೀಸ್ ಇದೆ. ಅವರು ನಿಮಗೆ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಟ್ರೀಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಈ ಥಿಂಗ್ ನೀವು ಅವ್ರಿಗೆ ರಿಯಲೈಸ್ ಮಾಡಿಸ್ಬೇಕು. ಕಮ್ಯುನಿಕೇಷನ್ ಆ್ಯಂಡ್ ಸೈಲೆನ್ಸ್ ಬ್ರೇಕಿಂಗ್ ಎನರ್ಜಿ. ಈ ಪರ್ಸನ್ ಕಮಿಂಗ್ ಬ್ಯಾಕ್ ಆದರೆ ನಿಮ್ಮ ಎಮೋಷನ್ಸನ್ನು ಸಡನ್ ಶೋ ಮಾಡಬೇಡಿ, ನಿಮ್ಮ ಎಮೋಷನ್ಸನ್ನು ಓಪನ್ ಮಾಡಬೇಡಿ. ಫಸ್ಟ್ ಲೆಟ್ ದೆಮ್ ಶೋ ದೇರ್ ಎಮೋಷನ್ಸ್, ಫಸ್ಟ್ ಲೆಟ್ ದೆಮ್ ಎಕ್ಸ್ಪ್ರೆಸ್ ದೆಮ್ಸೆಲ್ವ್ಸ್. ಓಕೆ, ಅವರನ್ನೇ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ಇಲ್ಲಿ ಕಮ್ಯುನಿಕೇಷನ್ ಆ್ಯಂಡ್ ಸೈಲೆನ್ಸ್ ಬ್ರೇಕಿಂಗ್ ಎನರ್ಜಿ ಇದೆ. ತುಂಬ ಜನ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಈ ಟೈಮ್ನಲ್ಲಿ ನಿಮ್ಮ ಕನೆಕ್ಷನ್ನಲ್ಲಿ ಕಂಪ್ಲೀಟ್ಲಿ ಸೈಲೆನ್ಸ್ ಇರ್ಬೋದು. ಆದರೆ ಈ ವ್ಯಕ್ತಿ ತುಂಬ ಬೇಗ ಈ ಸೈಲೆನ್ಸ್ ಬ್ರೇಕ್ ಮಾಡಿ ನಿಮ್ಮ ಕಡೆಗೆ ಬರ್ಬೋದು. ಅವರು ಅವರ ಸೈಲೆನ್ಸನ್ನು ಬ್ರೇಕ್ ಮಾಡ್ತಾರೆ. ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಯಾವಾಗ ಅವರಿಗೆ ಇಲ್ಲ ಈಗ ಎಫರ್ಟ್ಸ್ ಹಾಕೋದು ನನ್ನ ಟರ್ನ್ ಅನ್ನೋ ರಿಯಲೈಸೇಷನ್ ಬರುತ್ತೋ, ಆಗ ನೀವು ತುಂಬ ಎಫರ್ಟ್ಸ್ ಹಾಕಿದ್ದೀರಾ, ಈಗ ನನ್ನ ಟರ್ನ್, ನಾನೇ ಎಫರ್ಟ್ ಹಾಕಬೇಕು ಅಂತ ಅವರಿಗೆ ಅರ್ಥ ಆಗುತ್ತೋ, ಅವರು ನಿಮ್ಮ ಕಡೆಗೆ ಎಫರ್ಟ್ ಹಾಕ್ತಾರೆ.
ಈ ವ್ಯಕ್ತಿ ತುಂಬ ಬೇಗ ಅವರ ಸೈಲೆನ್ಸ್ ಬ್ರೇಕ್ ಮಾಡ್ಬೋದು. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಇರ್ಬೋದು. ಅವರು ನಿಮ್ಮ ಸಿಟಿ ಅಥವಾ ನೀವು ಇರುವ ಸ್ಥಳಕ್ಕೆ ಬರ್ಬೋದು ಅಥವಾ ನಿಮ್ಮನ್ನು ಮೀಟ್ ಮಾಡ್ಬೋದು. ಆ ಎನರ್ಜಿ ಕೂಡ ಇದೆ. ಅಥವಾ ನಿಮಗೆ ಸಡನ್ ಆಗಿ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡ್ಬೋದು. ಸೊ ಈ ರೀತಿಯ ಎನರ್ಜಿ ಕೂಡ ಇದೆ. ಒಟ್ಟಿನಲ್ಲಿ ಈ ವ್ಯಕ್ತಿ ಎಫರ್ಟ್ ಹಾಕುವಂತಹ ಎನರ್ಜಿಯಲ್ಲಿದ್ದಾರೆ. ನೀವು ನಿಮಗಾಗಿ ಸ್ಟ್ಯಾಂಡ್ ತಗೊಂಡಿದ್ರೆ ಅದು ಯಾವತ್ತಿಗೂ ರಾಂಗ್ ಅಲ್ಲ. ಮತ್ತು ನೀವು ರೈಟ್ ಆಗಿದ್ರೆ ದಟ್ ಈಸ್ ನೆವರ್ ರಾಂಗ್. ಹಾನೆಸ್ಟಿ ಆ್ಯಂಡ್ ಟ್ರಸ್ಟ್ ಎನರ್ಜಿ. ಈ ಪರ್ಸನ್ ನೀವು ಅವ್ರ ಜೊತೆ ಡಿಸ್ಹಾನೆಸ್ಟ್ ಆಗಿರೋದನ್ನು ಇಷ್ಟಪಡೋದಿಲ್ಲ. ಈ ವ್ಯಕ್ತಿ ನಿಮ್ಮ ಜೊತೆ ಎಲ್ಲೋ ನಿಮಗೆ ಡಿಸ್ಹಾನೆಸ್ಟಿಯನ್ನು ತೋರಿಸಿರಬಹುದು. ಬಟ್ ನಾವು ಈ ಪರ್ಸನ್ ನಿಮ್ಮ ಜೊತೆ ಹಾನೆಸ್ಟ್ ಆಗಿರಬೇಕು ಅಂತ ಬಯಸ್ತಾರೆ. ಸೊ ಆನೆಸ್ಟಿಯನ್ನು ಅವರು ಬಯಸ್ತಾ ಇದ್ದಾರೆ. ನೀವು ಕೂಡ ಅವರ ಜೊತೆ ಹಾನೆಸ್ಟ್ ಆಗಿರಬೇಕು ಅಂತ ಅವ್ರು ಬಯಸ್ತಾರೆ. ನೀವು ನಿಮ್ಮ ಪ್ರತಿಯೊಂದು ಮಾತನ್ನು ಅವರ ಜೊತೆ ಶೇರ್ ಮಾಡಬೇಕು ಅಂತ ಬಯಸ್ತಾರೆ. ನಿಮ್ಮ ಪ್ರತಿಯೊಂದು ಥಿಂಗ್ ಅವರಿಗೆ ಹೇಳಬೇಕು ಅಂತ ಬಯಸ್ತಾರೆ. ಇದು ಅವರ ಥಾಟ್ ಪ್ಯಾಟ್ರನ್. ನೀವು ಅವ್ರ ಜೊತೆ ಡಿಸ್ಹಾನೆಸ್ಟ್ ಆಗಿರಬಾರ್ದು ಅಂತ ಅಂದ್ಕೊಳ್ತಾರೆ. ಈಗೋ, ಆ್ಯಟಿಟ್ಯೂಡ್ ಆ್ಯಂಡ್ ಕಂಟ್ರೋಲ್ ಎನರ್ಜಿ. ಈ ಪರ್ಸನ್ಗೆ ಈಗೋಸ್ಟಿಕ್ಗೆ ಆ್ಯಟಿಟ್ಯೂಡ್ ಆ್ಯಂಡ್ ಕಂಟ್ರೋಲಿಂಗ್ ನೇಚರ್ ಇದೆ. ನಿಮ್ಮ ಕಡೆ ಬರಬೇಕಾದ್ರೆ ಅವರು ಅವರ ಈಗೋ ಬಿಟ್ಟುಬಿಡಬೇಕು. ಅವರ ಆ್ಯಟಿಟ್ಯೂಡ್, ಅವರ ಅರೋಗೆನ್ಸ್, ಅವರ ಪ್ರೈಡ್ ಎಲ್ಲವನ್ನು ಬಿಡಬೇಕು. ಆಗ ಮಾತ್ರ ಅವರು ನಿಮ್ಮ ಕಡೆಗೆ ಬರೋದಕ್ಕೆ ಸಾಧ್ಯ. ರೈಟ್? ಸೊ ಅದು ಈ ಪರ್ಸನ್ಗೆ ಅವೇಕ್ನಿಂಗ್ ಆದಾಗ ಮಾತ್ರ ಪಾಸಿಬಲ್. ಆಗ ಮಾತ್ರ ಅವರು ಬಂದು ಈ ಕನೆಕ್ಷನನ್ನು ಹೀಲ್ ಮಾಡ್ಬೋದು. ಓಕೆ, ನಿಮ್ಮ ಪಾರ್ಟ್ನರ್ನ ಈಗೋಸ್ಟಿಕ್ ಆ್ಯಟಿಟ್ಯೂಡ್ ತುಂಬ ಸ್ಟ್ರಾಂಗ್ ಇದೆ. ಆದರೆ ಸಿಚುವೇಶನ್ ಅನ್ನೋದು ತಪ್ಪಾಗಿದೆ. ಐ ಥಿಂಕ್ ಇಲ್ಲಿ ಮಿಸ್ಟೇಕ್ ನಿಮ್ಮದಲ್ಲ, ಈ ವ್ಯಕ್ತಿಯದ್ದು ಅಲ್ಲ. ಬಹುಶಃ ಈ ರಿಲೇಷನ್ಶಿಪ್ಪಲ್ಲಿ ಸಿಚುವೇಶನ್ ರಾಂಗ್ ಆಗಿರ್ಬೋದು. ಓಕೆ, ಆದರೆ ಸಿಚುವೇಶನ್ ಟರ್ನ್ ಆದ ತಕ್ಷಣ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥಿಂಗ್ಸ್ ಬೆಟರ್ ಆಗುತ್ತೆ. ಸೊ ಡೋಂಟ್ ಲೂಸ್ ಯುವರ್ ಹೋಪ್. ಬಿ ಆಪ್ಟಿಮಿಸ್ಟಿಕ್, ಬಿ ಪಾಸಿಟಿವ್ ಫಾರ್ ದಿಸ್. ಸೊ ಇದು ಇವತ್ತಿನ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.